ಪತ್ರಿಕೋಶಿ ನೀವೆಲ್ಲ ಭಾಗವಹಿಸಿದ್ರಲ್ಲ ಮಾಡಿಲ್ಲ. ವೀರಭದ್ರಯ್ಯ ಮಾಡ್ಯಾರೆ. ನಾನು ಸೋತಾಗ ಗೆದ್ದಾಗ ಜೊತೆಗೆ ಇದ್ದೆ. ಗೆದ್ದಾದ್ಮೇಲೆ ಕೈ ಬಿಟ್ರಲ್ಲ. ಆತ ರಾಜಗೋಪಾಲ್ BCC ಪ್ರೆಸಿಡೆಂಟ್ ಇದ್ರು. ಅವ್ರ ಮನೆ ಕಿತ್ಕೊಂಡ್ರು. ಅದು ಬಾಡಿಗೆ ಕೊಡಿಸಿದ್ರಲ್ಲ, ರಾಜಗಾರ ಕೊಡಿಸಿದ್ರು. ಅವ್ರು ದೇಶದ ರಾಜಕಾರಣ ಮಾಡಿರೋದು ಇಟ್ಕೊಂಡ್ರು, ಬೇರೆ ಬಗ್ಗೆ ಬೆಡ್ ಮಾಡಿ ತೋರಿಸ್ಬಾರ್ದು. ಕರೆಕ್ಟ್ ಅಲ್ವಾ? ಅಲ್ಲ, ಸತ್ಯ ಇದ್ರೆ ಬರೀ ಸುಳ್ಳಾದ್ರೂ ಬಿಟ್ಬಿಡಿ. ನಂದೇ ಇಲ್ಲ ಅಲ್ಲ, ಈರುಳ್ಳಿ ಸಮಸ್ಯೆ ಅದನ್ನೇ. ಈಗ ಮಾನ್ಯ ಶಾಸಕರು ಮನೆ ಮಾಡಿರ್ತಕ್ಕಂಥ ಪತ್ರಿಕಾಗೋಷ್ಠಿ ವಿಚಾರವಾಗಿ ನಾನು ಆಗಲೇ ಅದು ಹೇಳಿಕೆ ಕೊಟ್ಟಿದ್ದೀನಿ. ಮತ್ತೆ ಹೇಳ್ಕೊ ಕೂಡ ಅವಶ್ಯಕತೆ ಇಲ್ಲ. ಆದ್ರೆ ಯಾರೇ ಆಗಲಿ ಆಮೇಲೆ ಡೆವಲಪ್ಮೆಂಟ್ಸ್ ಬಗ್ಗೆ ರಾಜಣ್ಣವ್ರಿಗೆ ನಾವೆಲ್ಲ ಜನರಾಗಿದ್ದವ್ರು ರಾಜಣ್ಣ ಕೋಟ್ ಹಾಕಿರೋದು ಒಂದ್ಸರಿ MLC ರಾಜೇಂದ್ರ ಅವ್ರು ಹಾಕಿರೋದು ಒಂದ್ಸರಿ 2ನೇ ಸರಿ ನಾವು ಕಾಲ ಮಾಡ್ತೀವಿ ಅಲ್ವೇನಪ್ಪ. ಇವ್ರ ಕಾಲದಾಗ ಆಗಿರೋ ಅಭಿವೃದ್ಧಿನ ಆಪೋಸಿಟ್ ಇದ್ರೂ ಕೂಡ ಒಪ್ಕೋಬೇಕಾಯ್ತು. ಗಣೇಶ್ ಪಾಟೀಲ್ ಹೇಳೋದು ರಾಜಣ್ಣ ಕೆಲಸ ಹೇಳಿದ್ದಾರೆ. ಈ ರೋಡ್ ಅವರೇ ಹೇಳಿದ್ರೆ ಭಾಷಣದಾಗ ಬಹಳಷ್ಟು ಕೆಲಸ ಮಾಡೋ ರಾಜಣ್ಣ ಅಂತ ಅವ್ರು ಹೇಳಿದ್ರೆ ಅವರೇ ಕೆಲಸ ಮಾಡಿ ಸೋತವ್ರೆ ಅಂದ್ರು. ನಾವಿದ್ವಲ್ಲ, ಅವರೇ ನಮ್ದು ಹೇಳಕ್ಕ ಬಿಡ್ರಿ ಅಂದ್ರು. ರಾಜಣ್ಣ ಅವ್ರನ್ನ 13ರಿಂದ 18ಕ್ಕೆ ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿನ ಜನ ಒಪ್ಕೊಳ್ದಲೆ ಅವ್ರನ್ನ ಸೋಲ್ಸ್ಕೊಂಡು ನಮ್ಗೆ ಹೇಳಕ್ಕ ಬಿಡ್ರಿ ಅಂತ ಅವ್ರಿಗೆ ಇದ್ರ ಬಗ್ಗೆ ಸುಮಾರು ಕಡೆ ಮಾತಾಡಿದಾರಲ್ಲ, ಜಗಳ ಮಾತಾಡ್ತಾರೆ. ಕ್ಲಿಪ್ಪಿಂಗ್ಸ್ ಕೊಡ್ರಿ ಅಂತ ನಾನು ಕೊಡ್ತೀನಿ. ಅದನ್ನ ಮರ್ತ್ಬಿಟ್ರು. ಈಗ ದೇಶದ ರಾಜಕಾರಣ ಸುಮ್ಮನೆ ಇದ್ದಿದ್ದು ಅದೇ ನೀರು ಶಾಂತವಾಗಿದೆ, ಅದನ್ನ ಕದಡ ಅಂತ ಶಾಂತಿ ಕದಡ ಅಂತ ವ್ಯವಸ್ಥೆ ಅವ್ರು ಮಾಡ್ತಾವ್ರೆ ಬಿಟ್ರೆ ಇಲ್ಲಿ ರಾಜಣ್ಣವ್ರೇನು ಮಾಡ್ತಿಲ್ಲ. ರಾಜಣ್ಣವ್ರು ಎಂದೂ ದೇಶದ ರಾಜಕಾರಣ ಮಾಡಿಲ್ಲ. ಮಾಡಿದ್ರೆ ನಾವೆಲ್ಲ ಅವ್ರ ಬಾಯಿ ಬಂದದ್ದು ಬೈಕೊಂಡು ಓಡಾಡಿದ್ವಪ್ಪ. 36,000 ಜನ ಹೆಚ್ಚು ಮತ ಕೊಟ್ಟು ಅವ್ರಿಗೆ ಗೆಲ್ಲಿಸ್ಕೊಂಡು ಅಲ್ವಾ? ನಾವೆಲ್ಲ ವಿರೋಧ ಮಾಡಿದ್ದಾರೆ. ಈಗ ಒಟ್ಟಾರೆ ರಾಜಣ್ಣ ಸಾಹೇಬರು ಮಧುಗಿರಿ ತಾಲೂಕಿನ ಸಮಗ್ರವಾಗಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಸಾಮಾನ್ಯ ವೀರಭದ್ರಯ್ಯನವರು ಮಾಡಿರ್ತಕ್ಕಂಥ ಆರೋಪದಲ್ಲಿ ಯಾವುದೇ ಉರುಳಿಲ್ಲ. 13ರಿಂದ 18ನೇ ಸಾಲಿನವರೆಗೂ ಆಗಿರ್ತಕ್ಕಂಥ ಅಭಿವೃದ್ಧಿಗಳು ಮತ್ತೆ ಈಗ 23ರಿಂದ ಇಲ್ಲಿವರೆಗೂ ಆಗಿರ್ತಕ್ಕಂಥ ಅಭಿವೃದ್ಧಿಗಳು ಸುಮಾರು ಈಗಾಗಲೇ 4,500 ಮನೆಗಳು ಬಂದವಾಗಲೇ ಗ್ರಾಮಾಂತರಕ್ಕೆ. ಮಧುಗಿರಿ ಪಟ್ಟಣಕ್ಕೆ ಇನ್ನೇನು ಕೆಲವು ದಿನಗಳಲ್ಲಿ ಒಂದು 500 ಮನೆ ಮಾಡೋದಕ್ಕಾಗಲೇ ಪ್ರಪೋಸಲ್ ಕೂಡ ಕೈ ಪುಟಭಾಗ ಅದು ಬರ್ತದೆ. ಈಗ ಅದಾದ್ಮೇಲೆ ಇಲ್ಲಿ ತೊಗೊಂಡಿರ್ತಕ್ಕಂಥ ಅಮಾಲಿಗಳು ತೊಗೊಂಡಿರ್ತಕ್ಕಂಥ ಜಾಗ ಇರ್ಬೋದು, ಮತ್ತೆ ಇಲ್ಲಿ ನೆಲೆಸ್ಬಿಡೋ ಭಾಗ ಹಿಂಭಾಗದಿರ್ತಕ್ಕಂಥ ಜಾಗ ಇರ್ಬೋದು. ಮಧುಗಿರಿ ಪಟ್ಟಣದಲ್ಲಿ ನಿವೇಶನಗಳು ಮನೆಗಳನ್ನ ಕೊಟ್ಟಾಲೆ ಬಹಳ ವರ್ಷ ಆಗಿದೆ. ಸಾಮಾನ್ಯ ರಾಜಣ್ಣವರು ಆ ಜಾಗದಲ್ಲೆಲ್ಲ 5 ವರ್ಷ ಒಂದು ಮನೆನೂ ಬಂದಿಲ್ಲ. ಸುಮಾರು ಸಿಂಗಲ್ ಮನೆನೂ ತಾಲೂಕು ಎಲ್ಲ ಹೇಳಿದೆ. ಸುಮಾರು ಮನೆಗಳು ಬಂದಿಲ್ಲ. ಈಗ ರಾಜಣ್ಣ ಸಾಹೇಬರೆಲ್ಲ G+2 ಮನೆಗಳು ಕಟ್ಟಿಸ್ಬೇಕು ಅಂತನೋ ಒಂದು ಕಲ್ಪನೆ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಜೊತೆಗೆ ನೋಡ್ತಾ ಇದ್ದಾರೆ ನೀವೆಲ್ಲ ಪತ್ರಕರ್ತರು, ನೀವೆಲ್ಲ ಮಧುಗಿರಿಯಲ್ಲಿ ವಾಸ ಇರ್ತಕ್ಕಂಥವ್ರು. ಸಾಮಾನ್ಯ ವೀರಭದ್ರಯ್ಯವರು ಗೆದ್ದಂಥ ದಿನಗಳಲ್ಲಿ ಯಾರಾದ್ರೂ ಒಂದು ಸರ್ಕಲಲ್ಲಿ ಐಮಾಸ್ ಲೈಟ್ ಹತ್ತಿದ್ದ ಉದಾಹರಣೆ ಇದ್ವಲ್ಲ, ಐಮಾಸ್ ಲೈಟ್ಗಳು. ಅಲ್ಲಿ ನಮ್ಮ ಗಣಪತಿ ದೇವಸ್ಥಾನ ಪಕ್ಕದಲ್ಲಿ ಒಂದು ಬಂಡೆ ಬಿದ್ದೋಗ್ಬಿಡ್ತು. ಆ ಬಂಡೆನ ಯಾವುದೇ ಚರಂಡಿ ಇವತ್ತು ನೀರು ಸರಳವಾಗಿ ಹರಿಯಕ್ಕಂಥ ವಾತಾವರಣ ಇಲ್ಲ ಅಲ್ಲಿ. ಅದನ್ನು ಸಾಮಾನ್ಯ ರಾಜಣ್ಣವರು MLC ಅವರು ಅದನ್ನ ಮತ್ತು ತುಕ್ಕು ಇಟ್ಟಿರ್ತಕ್ಕಂಥ ಬಂಡೆ 2 ಓಡಿಸ್ಬಿಟ್ಟು ಸರಾಗವಾಗಿ ವಾಹನ ಸಂಚಾರ ಆಗಬೇಕು, ಮತ್ತೆ ನೀರು ಸರಾಗವಾಗಿ ಹರಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಕೆಲಸ ಮಾಡಿರ್ತಕ್ಕಂಥದ್ದು. ಇವೆಲ್ಲ ನಿಮ್ಮ ಕಣ್ಣುಗಳು ಕಾಣ್ತಾ ಇಲ್ವಾ? ನಿಮಗೆಲ್ಲ ಅಂದರೆ ನಿಮ್ಮ ಪತ್ರಕರ್ತರಿಗೆಲ್ಲ ವಿರೋಧ ಪಕ್ಷದವರಿಗೆ ಅಭಿವೃದ್ಧಿ ನಿಮ್ಮ ಕಣ್ಣು ಕಾಣ್ತಾ ಇಲ್ಲ. ಸುಮ್ಮನೆ ಅವ್ರನ್ನ ಆರೋಪ ಮಾಡೋದ್ರಲ್ಲಿ ಯಾವುದೂ ಉರುಳಿಲ್ಲ. ದಯಮಾಡಿ ಈ ಥರ ಸನ್ನಿವೇಶಕ್ಕೆ ನೀವು ಯಾವುದೂ ಕೈ ಹಾಕಬೇಡಿ. ರಾಜಣ್ಣ ಸಾಹೇಬರು ಅಭಿವೃದ್ಧಿ ಮಾಡೋದಕ್ಕೆ ನೀವು ಒಪ್ಕೊಳ್ಳಿ ಮನಸ್ಪೂರ್ವಕವಾಗಿ. ರಾಜಕಾರಣ ಬರೋದು ಬೇರೆ ಪ್ರಶ್ನೆ. ಮನಸ್ಪೂರ್ವಕವಾಗಿ ಮಧುಗಿರಿ ತಾಲೂಕಿನ ಯಾರು ಅಭಿವೃದ್ಧಿ ಮಾಡ್ತಾರೆ ಅವ್ರ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸ್ತಕ್ಕಂಥದ್ದು ಮಾನವನ ಗುಣ. ಆ ಗುಣವನ್ನು ನೀವೆಲ್ಲ ಬೆಳೆಸ್ಕೋಬೇಕು ಅಂತ ನಿಮ್ಮ ಪತ್ರಿಕೆ ಮುಖಾಂತರ ನೀವು ಕೇಳ್ಕೊಳ್ತೀವಿ. ಅದು ಅಂತ ಹೇಳಿ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ವಿ ನಾವು. ಅದಾದ್ಮೇಲೆ ತಿರ್ಗಾ ಒಂದು 3 ದಿವಸಕ್ಕೆ ಅದಕ್ಕೆ ನಾವು ಉತ್ತರ ಕೊಟ್ವಿ. ಆ ಉತ್ತರ ಕೊಟ್ಟಾಗ ಅದು ಅಷ್ಟಕ್ಕೆ ನಿಲ್ಲದೇನೆ ತಿರ್ಗಾ ನಿನ್ನೆ ಇಲ್ಲ ಮೊನ್ನೆನೇನೋ ಮತ್ತೆ ಪತ್ರಿಕಾಗೋಷ್ಠಿ ಮಾಡಿ ಯಾರ್ಯಾರ ಮೇಲೆ ಏನೇನೋ ಅವರು ಮಾತಾಡಿದ್ದಾರೆ. ಅದು ನಮ್ಮ ಪಕ್ಷದಿಂದ ನಾನು ಆ ರೀತಿ ಮಾತಾಡೋದನ್ನ ಖಂಡಿಸ್ತಾ ಇದ್ದೀನಿ. ಕಾರಣ ಏನಂದರೆ, ರಾಜಣ್ಣವರು ಅವರೆಲ್ಲ DYSP ಆಫೀಸ್ ಹತ್ರ ಏನೋ ಭಾಷಣ ಮಾಡಿದ್ರು, ಅದರಿಂದ ಎತ್ಕೊಂಡು ಹೋದ್ರು, ಹಂಗೆ ಹಿಂಗೆ ಅಂತೆಲ್ಲ. ಅವರ ದೃಷ್ಟಿಯಲ್ಲಿ ನಮ್ಮ ತಾಲೂಕಿನ ಒಬ್ಬ ಹಿಂದುಳಿದ ವರ್ಗದವ್ರನ್ನ ಮೇಲೆ ಎತ್ಕೊಂಡು ಹೋಗ್ಬೇಕು ಅನ್ನೋದು, ಅವ್ರು ಹಿಂದುಳಿದ ವರ್ಗದವ್ರನ್ನ ಬೆಳೆಸೋದ್ರಲ್ಲಿ ಹೇಳಿ ಮಾಡ್ತಿಲ್ಲ. ಅವ್ರದ್ದೊಂದು ಒಂಥರ ಮನಸ್ಸು. ಆ ರೀತಿ ಅವ್ರು ಮಾಡಬೇಕು ಅಂತ ಮಾಡಿದರೆ ಹೊರತು ಅವರೇನೋ ಅವ್ರಿಗೆ ಜೈಕರ ಮಾಡಿದ್ದಕ್ಕೇನೋ ಇನ್ನೊಂದಕ್ಕೋ ಅಂತಲೂ ಮಾಡಲಿಲ್ಲ. ಆ ರೀತಿ ಅವರು ಅದನ್ನು ಮನಸ್ಸಲ್ಲಿ ಇಟ್ಕೋಬಾರ್ದು, ಆ ರೀತಿ ಮಾತಾಡಬಾರ್ದು. ಆ ರೀತಿ ಮಾತಾಡೋದು ತಪ್ಪು ಅಂತಲೂ ಹೇಳ್ತಾ, ಮತ್ತು ಇನ್ನು ಎಲ್ಲ ಹೇಳ್ತಾ ಇದ್ದಾರಲ್ಲ ಅವರು, ಅವೆಲ್ಲ ಹೇಳೋದು ಕೂಡ ಸುಳ್ಳು. ಸುಮ್ಮನೆ ನಮ್ಮ ಮೊನ್ನೆನೇ ಹೇಳಿದ್ದೀವಿ ನಾವು, ನಮ್ಮ ತಾಲೂಕಿನ ಬಗ್ಗೆ, ನಮ್ಮ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಸ್ವಲ್ಪ ಹೇಳಿ ಅದನ್ನು ತಗೊಳ್ಳೋಣ, ಸಚಿವರ ಹತ್ರ ಹೇಳೋಣ, ಮಾಡಿಸೋಣ ಅಂತ. ಇನ್ನು ಮುಂದೆನೂ ಕೂಡ
ಹೈನುಗಾರಿಕೆ ಆಗಿರ್ಬೋದು, ನಮ್ಮ ತಾಲೂಕಿನ ಅಭಿವೃದ್ಧಿ ಆಗಿರ್ಬೋದು, ಅದ್ರ ಬಗ್ಗೆ ಮಾತಾಡಿ ಎಲ್ಲೇನೋ ಪತ್ರಿಕಾಗೋಷ್ಠಿಗಳು ದೇಶಗಳು ನಡೆಸ್ಕೊಂಡು ಒಬ್ರಿಗೊಬ್ಬರು ಪತ್ರಿಕಾಗೋಷ್ಠಿ ನಡೆಸ್ಕೊಂಡು ಹೋದರೆ ಇದೇನು ಅಷ್ಟೊಂದು ಸಮಂಜಸವಲ್ಲ. ಈ ರೀತಿ ಮಾಡೋದು ನೀವು ಸರಿ ಇಲ್ಲ ಅಂತೇಳಿ ನಮ್ಮ ಪಕ್ಷದಿಂದ ಖಂಡಿಸುತ್ತಾ ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ನಮ್ಮ ಮುಖಂಡರಿಗೂ ನಮ್ಮ ಮಾಧ್ಯಮ ಮಿತ್ರರಿಗೂ ಕೂಡ ವಂದನೆ ಹೇಳುತ್ತಾ ನನ್ನ ಮಾತು